ನಿಂಬಾಳ್ ಎಲ್ಟಿ ಗ್ರಾಮದಲ್ಲಿ ಮಾಜಿ ಶಾಸಕರ ಅನಧಿಕೃತ ಶಾಲೆಯನ್ನು ರದ್ದುಪಡಿಸುವಂತೆ ಕೋರಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿಜಯಪುರದ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿಜಯಪುರದಲ್ಲಿ ಲೋಕಾಯುಕ್ತ ಕಚೇರಿಗೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಮಾಜಿ ಶಾಸಕ ಮನೋಹರ್ ಐನಾಪುರ್ ವಿರುದ್ಧ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಕಬಳಿಸಿ ಅದರಲ್ಲಿ ತಮ್ಮ ಸ್ವಂತ ಶಾಲೆಯನ್ನು ನಡೆಸುತ್ತಿರುವ ಬಗ್ಗೆ ಲೋಕ ಅಧಿಕಾರಿಗಳ ಗಮನ ಸೆಳೆದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡ ಮಹೇಶ್ ನಾಯಕ್, ಇದರ ಬಗ್ಗೆ ಹಲವು ಬಾರಿ ಶಿಕ್ಷಣ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ಗೆ ಮಾಹಿತಿ ನೀಡಿದ್ರು, ಇನ್ನೂ ಈ ಕುರಿತು ಯಾವುದೇ ಕ್ರಮ ಜರುಗಿಸಿಲ್ಲ. ಮಾಜಿ ಶಾಸಕರಾಗಿ ಸರ್ಕಾರಿ ಜಮೀನನ್ನು ಕಬಳಿಸಿರುವುದು ಎಷ್ಟು ಸರಿ ಎಂದು ಕಿಡಿಕಾರಿದರು. ಆದಷ್ಟು ಬೇಗನೆ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ನೀಡಿದರು. 6/7/2024 ನಾವು ಒಂದು ಲೋಕಾಯುಕ್ತರ ಕಚೇರಿಗೆ ಒಂದು ದೂರನ್ನ ದಾಖಲಿಸುವುದರ ಮೂಲಕ ಒಂದು ಮನವಿ ಮುಖಾಂತರ ಒಂದು ದೂರನ್ನ 1-2 ಫಾರ್ಮ್ ಮೇಲೆ ಒಂದು ದೂರನ್ನ ದಾಖಲಿಸಿದ್ವಿ. ಯಾಕಂದ್ರೆ ಕೆಲ ಭ್ರಷ್ಟಾಧಿಕಾರಿಗಳು ನಾವು ಸಾಕಷ್ಟು ಜಿಲ್ಲಾಡಳಿತಕ್ಕೆ ಮನವಿಗಳನ್ನು ಕೊಟ್ಟರು ಮೂಲಕ ಯಾವುದೇ ಇಲ್ಲಿವರೆಗೆ ಅವ್ರದೇ ಆದಂತ ಕೆಲಸ ಜವಾಬ್ದಾರಿಯಿಂದ ಮಾಡಿಲ್ಲ. ಯಾಕಂದ್ರೆ ಒಂದು ಸ್ಕೂಲು ಇವತ್ತು ಒಂದು ಪ್ರೌಢ ಶಿಕ್ಷಣ ಸಂಸ್ಥೆ ಸರ್ಕಾರಿ ಜಾಗದ ಮೇಲೆ ಒಂದು ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಇವತ್ತು ನಡೆದಿದೆ 15-20 ವರ್ಷಗಳಿಂದ. ಅದು ಅನುದಾನ ಸಹಿತ ಎರಡೆರಡು ಸ್ಕೂಲ್ ಆಗಿ ನಡೆದಿದೆ. ಅದು ಒಬ್ಬ ಮಾಜಿ ಶಾಸಕರಾದಂತ ಮನೋಹರ್ ಐನಾಪುರ್ ಅವರದ ಒಂದು ಸ್ಕೂಲು. ಇಂಥ ಒಂದು ಅವ್ಯವಹಾರ ಇದು ನಮ್ಮ ಜಿಲ್ಲೆಯಲ್ಲಿ ಖಂಡನೀಯ ಸಾಕಷ್ಟು. ಅದಕ್ಕೆ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಇವರು ಸಂಸ್ಥೆಗಳನ್ನ ಕಟ್ಕೊಳ್ಳೋದು, ಮತ್ತ ಇವತ್ತೇನ ಈ ಸ್ಕೂಲ್ಗಳ ಅನುದಾನ ಸಹಿತ ಸ್ಕೂಲ್ ಆಗಿ ತಾವೇ ಮಾಲೀಕತ್ವವನ್ನು ವಹಿಸ್ಕೊಂಡು ಇವತ್ತು ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾವು ಸೂಕ್ತ ಅದನ್ನ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಜರುಗಿಸಲಿಕ್ಕೆ ಉಪನಿರ್ದೇಶಕರು ಅಂದ್ರೆ DDP ಅವರಿಗೆ ಜಿಲ್ಲಾಡಳಿತಕ್ಕೆ ನಾವು ಈ ಮೂಲಕ ಈ ಹಿಂದೆ ಮನವಿಯನ್ನು 16/8/2024 ಸಲ್ಲಿಸಿದ್ವಿ, 23ರಲ್ಲಿ. ಆದ್ರೆ ಅವ್ರು ಇಲ್ಲಿವರೆಗೆ ಯಾವುದೇ ವಿಚಾರದಲ್ಲಿ ನಮಗ್ ವಾಪಸ್ ಇದು ಹೇಳಿಲ್ಲ. ಅದಕ್ಕೆ ನಂತರ BO ಅವರು ಅದನ್ನ ಆದ ನಂತರ ಆ ವೇತನವನ್ನ ಬಿಡುಗಡೆಗೊಳಿಸಿದ್ರು. ದಿನಾಂಕ 25/1/2024 ನಾವು ಮತ್ತ ಉಪನಿರ್ದೇಶಕರು DDP ಅವರಿಗೆ ಏನೈತಿ ನಾವು ಈ ತರ BO ಅವರು ಮತ್ತೆ ವೇತನವನ್ನು ಬಿಡುಗಡೆಗೊಳಿಸಿದಾರೆ ಅಂತ ನಾವು ಕೇಳಿದಾಗ ಅವರು ನಾವು ಕ್ರಮ ಕೈಗೊಳ್ತೀವಿ ಅಂತ ಅಂದು ಮತ್ತೆ BO ಅವರಿಗೆ ನಾವು ಫೋನ್ ಮುಖಾಂತರ ಅದನ್ನ ಕರೆ ಮಾಡಿ, ಸರ್ ನೀವು ವೇತನ ಬಿಡುಗಡೆಗೊಳಿಸಿದ್ರ ಅಂತ ಹೇಳಿದಾಗ, ಇಲ್ರಿ ನಮ್ಮ ಕಮಿಷನರ್ ಅವ್ರು ಹೇಳಾಗ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು. ಸೊ ಕಮಿಷನರ್ ಅವ್ರು ನಿಮಗೇನ ಮೌಖಿಕವಾಗಿ ಕೇಳಿದ್ರು ಅಥವಾ ಲಿಖಿತವಾಗಿ ಹೇಳಿದ್ರು ಅಂದ್ರೆ, ಇಲ್ರಿ ಫೋನ್ ನ ಕರೆ ಮಾಡಿ ಹೇಳಿದಕ್ಕೆ ನಾ ಬಿಡುಗಡೆ ಮಾಡಿದೀನಿ ಅಂತ. ಇಂಥ ಒಂದು ತಪ್ಪ ವಿಚಾರಗಳನ್ನ ಇವತ್ತ ಇಂಥ ಒಂದು ತಪ್ಪು ಕೆಲಸವನ್ನ ಮಾಡುವಂತ BOಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು DDPಗಳ ಮೇಲೆ ಸಂಬಂಧಪಟ್ಟಂಗ ದೂರು ದಾಖಲಾಗಬೇಕು. ಅವರಿಗೂ ಕೂಡ ಒಂದು ಕ್ರಮ ಜರುಗಿಸುವಂತದ್ದು. ಇಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದನ್ನ ಖಂಡಿಸಿ ಯಾರದನ್ನ ಒತ್ತುವರಿ ಮಾಡಿದಾರ ಆ ಸಂಸ್ಥೆ ಮಾಲೀಕರಿಗೆ ಕ್ರಿಮಿನಲ್ ಮೊಕದ್ದಮೆ ಹೊರಡಿಸಿ ಕೂಡಲೇ ಅಂತವ್ರನ್ನ ಬಂಧಿಸಬೇಕನ್ನೋದೇ ನಮ್ಮ ಉದ್ದೇಶ. DB ಪ್ರೌಢಶಾಲೆ ನಿಂಬಾಳ್ LT ಇಂಡಿ ತಾಲೂಕು ಈ ಸ್ಕೂಲು ಅನಧಿಕೃತವಾಗಿ ಸ್ಕೂಲ್ ಇದೆ. ಇದರದೇ ಆದಂತ ಯಾವುದೇ ದಾಖಲಾತಿಗಳು ಇವತ್ತು PT ಶೀಟ್ ಆಗಿರ್ಬೋದು, ಇವತ್ತು ಉತ್ತಾರೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ 42 ದಾಖಲಾತಿಗಳು ಬೇಕಾಗ್ತಾವ ಚೆಕ್ ಲಿಸ್ಟ್ ಪ್ರಕಾರ. ಆದ್ರೆ ಇದರಲ್ಲಿ ಇವರ ಹೆಸರಿನಲ್ಲಿ ಸುಮಾರು ಒಂದು 4-5 ದಾಖಲಾತಿಗಳಿಲ್ಲ. ಸೊ ಇಂಥ ಒಂದು ಸ್ಕೂಲು 3 ವರ್ಷಕ್ಕೆ ಒಂದು ಸಲ ಅದನ್ನ ಮರು ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ. ಅಂತದ್ದು ಕೂಡ ಇಲ್ಲಿವರೆಗೆ ಬೋಗಸ್ ಆಗಿ ಮಾಡ್ಕೊತ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಎಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂದ್ರೆ ಸ್ಪಷ್ಟವಾಗಿ ನಮ್ ಗಮನಕ್ಕೆ ಬರ್ತಾ ಇದೆ. ಸರ್, ಇದ್ರ ಬಗ್ಗೆ ಆಲ್ರೆಡಿ ಗಮನ ಸೆಳೆದಿದ್ದೀರಾ? ಆಲ್ರೆಡಿ ಇದಕ್ಕೆ 1-1.5 ವರ್ಷದಿಂದ ನಿರಂತರವಾಗಿ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮನವಿ ಕೊಡ್ತಾನೆ ಸುತ್ತಾಡ್ತಾನೆ ಬಂದಿವಿ. ಆದ್ರೆ ಕ್ಯಾರೆ ಅನ್ನಲಾಗತ್ತಿಲ್ಲ ಅಧಿಕಾರಿಗಳು. ಅದಕ್ಕೆ ನಾವು ಇವತ್ತು ಲೋಕಾಯುಕ್ತರ ಮೋರೆಗೆ ಬಂದಿದೀವಿ. ಇಲ್ಲಿ ಆದ್ರೂ ನಮಗೊಂದು ನ್ಯಾಯ ಸಿಗತ್ತನ್ನೋ ಒಂದು ಭರವಸೆದಿಂದ ನಮ್ಮ ಇಡೀ ಸಂಘಟನೆಯ ಜೊತೆಗೆ ಬೆಂಬಲ ತಗೊಂಡು ನಾವು ಇಲ್ಲಿ ಬಂದು ಲೋಕಾಯುಕ್ತ ಸಾಹೇಬ್ರು ಹೇಳಿದ್ದಾರೆ, ನಾವು ಕೇಸನ್ನು ದಾಖಲಿಸಿ ಮಾಡ್ತೀವಿ, ಯಾರ್ಯಾರು ಇಲ್ಲಿವರೆಗೆ ಮಾಡಿದಿರಾ ಅಂತವ್ರೆಲ್ಲ ಅಧಿಕಾರಿಗಳಿಗೆ ಪಾರ್ಟಿ ಮಾಡ್ತೀವಿ, ನಾವು ಕೂಡಲೇ ಏನೈತಿ ಕ್ರಮ ಕೈಗೊಳ್ತೀವಿ ಅಂತ ಕೇಸಿಂದ ಇವತ್ತು ಲೋಕಾಯುಕ್ತ ಸಾಹೇಬ್ರು ಹೇಳಿದ್ದಾರೆ. ನಮ್ಮ ಹೆಸರು ಮಹೇಶ್ ನಾಯಕ್ ಅಂತ. ಧಿಕ್ಕಾರ
ನ್ಯಾಯ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಕೂಗು ಕೇಳದ ಅಧಿಕಾರಿಗಳಿಗೆ ಧಿಕ್ಕಾರ. ನೋಡ್ಲಿ ಅಲ್ರಿ? ಶಾಲೆಗೆ ಸೂಕ್ತ ದಾಖಲಾತಿಗಳಿಲ್ಲದೆ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಮಾಡಿಕೊಂಡು ಆಧಾರ ಸಹಿತ ಶಾಲೆಯಾಗಿ ನಡೆಸಿರುವ ಕುರಿತು ಸೊ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ನಾವೀಗ ಆಲ್ರೆಡಿ ಜಿಲ್ಲಾ DDP ಅವರಿಗೆ ನಾವು ಮನವಿ ಕೊಟ್ಟಿದ್ವಿ. ಬಟ್ ನಾವು ಇಲ್ಲಿವರೆಗೆ 16/8/2023 ಉಪನಿರ್ದೇಶಕರಿಗೆ ಅವರಿಗೆ ಮನವಿ ಕೊಡ್ತೀವಿ. ಆದರೆ ಇಲ್ಲಿ ತನಕ ಯಾರೂ ಅವರನ್ನು ಆ್ಯಕ್ಷನ್ ಮಾಡಂಗಿಲ್ಲ. DO ಅವರು ಒಂದ್ಸಲ ವಿಸಿಟ್ ಮಾಡಿ ಆ ವೇತನವನ್ನು, ಶಿಕ್ಷಕರ ವೇತನವನ್ನು ತಡೆ ಹಿಡಿದು ಇದು ಶಾಲೆ ಅನಧಿಕೃತ ದಾಖಲೆ ಇರಲಾರದ ಶಾಲೆ, ಇದು ಶಾಲೆಗೆ ದಾಖಲೆ ಯಾವುದೇ ಇರಲಾರದೆ ಇಲ್ಲಿವರೆಗೆ ನಡೆದು ಬಂದೈತೆ ಅಂತ ಸ್ಪಷ್ಟವಾದಂಥ ವರದಿ ನಮಗೆ ಕೊಡ್ತಾರೆ. ಆ ವರದಿ ಕೊಟ್ಟ 3 ತಿಂಗಳವರೆಗೆ ಆ ವೇತನವನ್ನು ತಡೆ ಹಿಡಿತಾರೆ. ಆ ವೇತನ ತಡೆ ಹಿಡಿದ ಮೇಲೆ 4ನೇ ತಿಂಗಳಿಗೆ ಮತ್ತೆ ಮರು ವೇತನವನ್ನು ತೆಗಿತಾರೆ. ಯಾಕೆ ಈ ವೇತನವನ್ನು ತಾವು ಮರು ತೆಗೆದಿದ್ರಿ ಸರ್ ಅಂತಂದಾಗ, ಇಲ್ಲ ನಮ್ಮ ಕಮಿಷನರ್ ಅವರು ಫೋನ್ ಮಾಡಿ ಕರೆ ಮಾಡಿ ಹೇಳಿದಾಗ ನಾವು ವೇತನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಕಮಿಷನರ್ ಅವರೇನು ಯಾವ್ದಾರ ಲೆಟರ್ ಕೊಟ್ರ ಅಥವಾ ಯಾವ ಮೌಖಿಕವಾಗಿ ಹೇಳಿದ್ರ ಅಂತಂದಾಗ ಫೋನ್ ಕರೆ ಮಾಡಿ ಕೊಟ್ಟಿಲ್ಲ, ನಮಗೆ ಯಾರು ಲೆಟರ್ ಕೊಟ್ಟಿಲ್ಲ. ಮತ್ತು ಅನಧಿಕೃತವಾಗಿ ನೀವು ಆ ವೇತನವನ್ನು ಬಿಡುಗಡೆ ಮಾಡಿದಿರಿ ಸರ್, ನೀವು ಇದು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ನಮಗೆ ಕೇಳಬೇಡ್ರಿ, ಮೇಲಿರುವ ಅಧಿಕಾರಿಗಳಿಗೆ ಕೇಳ್ರಿ ಅನ್ನೋ ಉಡಾಫೆ ಮಾತನ್ನ ಬೇಜವಾಬ್ದಾರಿಯಿಂದ ಹೇಳುವಂಥ ವ್ಯವಸ್ಥೆಯೊಳಗೆ ಅಧಿಕಾರಿ ಮಾತಾಡಿದರು. ಅದಕ್ಕೆ ನಾವು ಇಲ್ಲಿ DDP ಅವ್ರ ಹತ್ರನೂ ಬಂದ ಇದನ್ನು ಕೇಳಿದಾಗ ಅವರು ನಮಗೆ ಸಿಗ್ತಾ ಇಲ್ಲ, ನಾವು ಅಲ್ಲಿದ್ದೀವಿ ಇಲ್ಲದೀವಿ, ಎಲ್ಲೋ ಒಂದು ಕಡೆ ಇಲ್ಲಿ ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ ಅಂತ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬಂತು. ಸೊ ಇದಕ್ಕೆ ನಾವು ಕೂಡಲೇ ಏನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂದ್ರೆ ಅದು ಲೋಕಾಯುಕ್ತ ಇಲಾಖೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮೇರೆಗೆ ನಾವಿವತ್ತು ಲೋಕಾಯುಕ್ತ ಇಲಾಖೆ ಹತ್ರ ಬಂದು ನಮ್ಮೆಲ್ಲ ಟೀಮ್ ಜೊತೆ ಬಂದು ಒಂದು ದೂರನ್ನು ದಾಖಲಿಸ್ತೀವಿ. ದಾಖಲಾತಿ PT ಶೀಟ್ ನಮ್ಮ ಹತ್ರ PT ಶೀಟ್ ಐತ್ರಿ. ಮತ್ತು ಕಂದಾಯ ನಿರೀಕ್ಷಕರು ಏನು ಕೊಟ್ಟಂಥ ವರದಿ, ಇವತ್ತೇನು ಅವರು ಸರ್ವೆ ಮಾಡಿ ಈ ಜಾಗ ಸರ್ಕಾರಕ್ಕೆ ಸೇರಿದ್ದು ಅಂತ ಏನು ದಾಖಲೆ ಕೊಟ್ಟಿದ್ದಾರೆ ಅದು ಐತಿ. ಮತ್ತು ತಹಶೀಲ್ದಾರ್ ಅವರು ರಿಪೋರ್ಟ್ ಬರೆದಿದ್ದಾರೆ, ಇದು ಕ್ಷೇತ್ರಾಭಿವೃದ್ಧಿ ಅಧಿಕಾರಿ BDO ಅವರು ಅಂದರೆ EO ಅವ್ರ ಹೆಸರಿಗಿದ್ದಂಥ ಜಾಗ, ನಿಮ್ಮ ಆಸ್ತಿಯನ್ನು ನೀವು ಇದನ್ನು ಯಾವ ರೀತಿ ತಗೋತೀರಿ ನೋಡ್ರಿ, ಅದು ನಿಮಗೆ ಸೇರಿದ್ದು, ನೀವು ಇದರ ಬಗ್ಗೆ ನೀವು ಕ್ರಮ ವಹಿಸ್ಲಿಕ್ಕೆ ನಿಮಗೆ ಪವರ್ ಐತೆ ಅಂತ ಅವ್ರು ಕೊಟ್ಟಿದ್ದ ಲೆಟರ್ ಐತಿ. ಸದರಿ ತಲಾಟಿ ಅವರು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ ನೋಟಿಸ್ಗಳದ ಸುತ್ತಮುತ್ತ ಇವರಿಗೆ ಸರ್ವೆ ಮಾಡೋದ್ರಿಂದ, ಮತ್ತು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಆ ಲೆಟರ್ನ ರೆಫರ್ ಮಾಡಿ ಎಲ್ಲ ತಾಲೂಕು ಆಡಳಿತಕ್ಕೆ ಕೊಟ್ಟಂಥ ಲೆಟರ್ಗಳದವ್ರಿ. ಸೊ ಇಲ್ಲಿ ಸರ್ವೇರ್ ಕೊಟ್ಟಂಥ ನೇರವಾದಂಥ ಒಂದು ಮಾಹಿತಿ, ನಿಖರವಾಗಿರುವಂಥ ಮಾಹಿತಿ ಅದ ರೀ. ಎಲ್ಲವನ್ನು ಇಲ್ಲಿ ನೋಡ್ರಿ ಶೀಟ್ ಅದ, ಆಲ್ರೆಡಿ ಇದು ಹೆಂಗೆ ಒತ್ತುವರಿ ಎಷ್ಟು ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಶೀಟ್ ಸುದ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಜಾಗ ಇದು ಸಂಪೂರ್ಣವಾದಂಥ ಒತ್ತುವರಿ ಆದಂಥ ಜಾಗ. ಬ್ಲ್ಯಾಕ್ ಇದು ಇದರಲ್ಲಿ ಏನು ಮಾಡಿದಾರಲ್ಲ, ಸಂಪೂರ್ಣ ಇದು ಇಷ್ಟು ಗ್ರೌಂಡು, ಇಷ್ಟು ಬಿಲ್ಡಿಂಗ್, ಇಷ್ಟು ಒತ್ತುವರಿ ಮಾಡಿದಂಥ ಜಾಗ. ಇದು ಸರ್ಕಾರಿ ಜಾಗ, 3 ಎಕರೆ 20 ಗುಂಟೆ. ಸರ್ವೆ ನಂಬರ್ 323/1. ಹೌದು ಸರ್. ಇಲ್ಲ, ನಾವು ಇದರ ಬಗ್ಗೆ 1-2 ಫಾರ್ಮಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ ನಾವು ಮೇಲೆ ಕಳಿಸ್ಕೇಸಿಂದ ನಮಗೆ 1 ತಿಂಗಳವರೆಗೆ ಕಾಲಾವಕಾಶ ಬೇಕಾಗತ್ತೆ. ನಾವು ಸದ್ಯದಲ್ಲಿ ಸಂಬಂಧಪಟ್ಟವ್ರಿಗೆ ಯಾರಿಗೂ ಕೂಡ ನಾವು ಎಲ್ಲರೂ ಪಾರ್ಟಿ ಮಾಡಿ ನಮ್ಮ ಕ್ರಮ ನಾವು ಮಾಡ್ತೀವಿ, ತನಿಖೆ ನಾವು ನಡೆಸ್ತೇವೆ. ಅವರು ಮಾಜಿ ಶಾಸಕರು ಮನೋಹರ ಐನಾಪುರ ಅವರು ಬಳ್ಳೊಳ್ಳಿ ಮತಕ್ಷೇತ್ರದಲ್ಲಿ ಮಾಜಿ ಶಾಸಕರಿದ್ದರು. ಇವತ್ತು ಅವರದೇ ಆದಂಥ ಶಿಕ್ಷಣ ಸಂಸ್ಥೆ ಇಂಥ ಒಂದು ತಮ್ಮ ಅಧಿಕಾರಿಗಳಿದ್ದಾಗ ದುರುಪಯೋಗ ಮಾಡಿದ್ರು. DP ಪ್ರೌಢಶಾಲೆ ನಿಂಬಾಳೆ ಇದ್ದೀವಿ. ಅದಕ್ಕೆ ನಾನು ಇವತ್ತು ನಂದು ಉದ್ದೇಶ ಅಷ್ಟೇ, ಸರ್ಕಾರಿ ಜಾಗದಲ್ಲಿರುವಂಥ ಶಿಕ್ಷಣ ಸಂಸ್ಥೆ ಇವತ್ತು ಸರ್ಕಾರಿ ಶಾಲೆ ಅಂತ ಆಗಲಿ ಹೊರತಾಗಿ ಒಬ್ಬ ಸಂಸ್ಥೆಯ ಮಾಲೀಕತ್ವ ಆಗಬಾರ್ದು, ಅದು ಸರ್ಕಾರಿ ಮಾಲೀಕ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಆ ಮಕ್ಕಳಲ್ಲಿ ಆಲ್ರೆಡಿ ಓದ್ತಾ ಇದ್ದಾರೆ, ಅದು ಸರ್ಕಾರ ಆಗಿ ಸರ್ಕಾರಿ ಶಾಲೆ ಅಂತ ಆಗಲಿ ಅಷ್ಟೇ.
ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಒಂದೊಳ್ಳೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕನ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನು ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ. ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ. ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು. ನಮ್ಗಂತೂ ಒಂದ್ ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು. ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಜ್ಯೋತಿಷ್ಯ ಇಲ್ಲ, ಈ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸಾಕಾಯ್ತು ನನ್ಗೂನು. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರೂಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪದ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.